ನಮಸ್ಕಾರ ಕರ್ನಾಟಕ. ಟಾಕ್ಸಿಕ್ ಸಿನಿಮಾನ ಅಥವಾ ಬೇರೆ ಏನಾದರೂ ಇದೆಯಾ? ಯಶ್, ಇದೇನು ಸಿನಿಮಾ ಎನ್ನುವಂಥ ವಿಚಾರದೊಳಗಡೆ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಏನಪ್ಪ ಅಂತಂದ್ರೆ, ಟಾಕ್ಸಿಕ್ ಎನ್ನುವಂಥ ಸಿನಿಮಾದ ಒಂದು ಟ್ರೈಲರ್ ಬಿಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಸಲುವಾಗಿ ಅಥವಾ ಬರ್ತ್ಡೇಗೆ ವಿಶ್ ಮಾಡುವಂತಹ ಒಂದು ಆತುರದಲ್ಲಿ ಬಿಟ್ಟಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಟ್ರೈಲರ್ ಬಿಟ್ಟಾರ. ಅದು ಏನು ಟ್ರೈಲರ್ ಅಂತ ನೀವು ಟ್ರೈಲರ ತೋರಿಸ್ಬೇಕಂತ ಮಾಡಿರಿ, ನಮಗೇನಾರ ಬೇರೆ ತೋರಿಸ್ಬೇಕಂತ ಮಾಡಿರಿ. ನಾವೇನು ತೊರಗರು ಕಣ್ಣಂಗೆ ಕಾಣಿಸಕತ್ತೀವಿ ನಿಮಗೆ? ತೊರಗ್ರು ಅಂದ್ರೆ ಹುಚ್ಚರ ಅಂತ ಏನು ತಿಳಿಯಾರ್ದರು ಅಂತೇಳಿ. ಸೊ ಆ ಥರ ಏನರ ಕಾಣಕತ್ತೀವಿ ನಾನು ನಿಮಗೆ. ಕನ್ನಡ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರ ಮನಗಳನ್ನು ಗೆಲ್ಲಬೇಕಪ್ಪ ಅಂತ ಏನು ತೋರಿಸ್ಬೇಕು? ಅದನ್ನ ಏನು ತೋರ್ಸಕ್ಕೆ ಹೊಂಟ್ರಿ ನೀವು? ಅದು ಏನದು ವಿಡಿಯೋ? ಅದು ಒಂದು ಬಾಂಬ್ ಅಂತೆ, ಒಂದು ದೊಡ್ಡದು ಇದಂತೆ, ಒಂದು ಏನಪ್ಪ ಅದು ಏನೇನೋ ಬಾಂಬ್ ಬಂದೂಕ್ ತಂದ್ರಂತೆ, ಏನು ಅದು ಕುಯ್ಕೋ ಅಂತೆ ಕೆಬ್ಬಣ, ಇದು ಕೆಳಗಲಿದ್ದ ಬಾಂಬ್ ಬ್ಲಾಸ್ಟ್ ಆಯ್ತಂತ. ನೀವೇನು ಬಾಂಬ್ ಬ್ಲಾಸ್ಟ್ ಮಾಡಕತ್ತೀರಿ? ನೀವಿಬ್ಬರು ಸೇರಿ, ಹೀರೋಯಿನ್ ನೀನು ಸೇರಿ, ಇಲ್ಲಿ ನಮಗೇನು ಬಾಂಬ್ ಬ್ಲಾಸ್ಟ್ ಹಾಕತ್ತೈತಿ, ಅವ್ರಿಗೇನು ಬಾಂಬ್ ಬ್ಲಾಸ್ಟ್ ಹಾಕತ್ತೈತಿ? ಅರ್ಥರ ಬೇಕಲ್ಲ ಅದಕ್ಕೆ. ಆಯ್ತು, ನಿಮ್ಮ ಟೆಕ್ನಿಕಲಿ ನನಗೆ ಒಪ್ಕೊಂಡೆ, ಬಟ್ ಎಲ್ಲರೂ ಸಿನಿಮಾ ಟೆಕ್ನಿಕಲಿ ನೋಡಲ್ಲ ಅಂದ್ರೆ ನಾವೇನು ಹುಚ್ಚರ ಥರ ಕಾಣಿಸಕತ್ತೀವನ್? ಇದು ಯಾರ ಬೈಬೋದು? ನಾನು ಒಪಿನಿಯನ್ ನನ್ನ ಕರೆಕ್ಟಾಗಿ ನಾನು ಅಭಿಪ್ರಾಯ ಕೊಡೋಣ ಅಷ್ಟೇ. ನಾವು ಯಾರ್ದು ತಲೆ ಕೆಡಿಸ್ಕೊಳ್ಳೋದು. ನಾವು ಎಷ್ಟು ಅಭಿಮಾನಿನಲ್ಲ, ಬೇರೆಯವ್ರ ಅಭಿಮಾನಿ, ಇನ್ನೊಬ್ಬರ ಅಭಿಮಾನಿನಲ್ಲ. ಕನ್ನಡ ಸಿನಿಮಾದ ಪ್ರೇಕ್ಷಕನಾಗಿದ್ದೀನಿ. ಕನ್ನಡ ಸಿನಿಮಾವನ್ನು ನೋಡುವಂಥ ಹಕ್ಕು ನನಗೈತೆ. ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಅಭಿಪ್ರಾಯವನ್ನು ಹೇಳುವಂಥ ಹಕ್ಕು ನನಗೈತೆ. ಯಾವೊಂದು ಏನು ಮುಲಾಜಿಲ್ಲ ನಮಗೆ ಸಿನಿಮಾ ಸರಿಗೈತೆ ಸರಿಗಿಲ್ಲ, ಸರಿಗಿತ್ತಪ್ಪನ ಸರಿಗೈತೆ ಅಂತ ಹೇಳ್ತೀವಿ, ಸರಿ ಇಲ್ಲಪ್ಪನ ಸರಿ ಅಂತ ರೊಕ್ಕ ಕೊಟ್ಟು ನೋಡಿವಪ್ಪ. ಯಾರು ನಮ್ಗೆ ಕೊಟ್ರೆ ಏನು ರೊಕ್ಕ? ನಾವು ದುಡ್ದು ರೊಕ್ಕ ನಾವು ತೊಗೊಂಡೋಗಿ ನೋಡಿರ್ತೀವಿ, ನಮ್ಮ ತಿಪ್ಪಲದು. ಈಗ ನಮ್ಮ ಮೊಬೈಲ್ ಒಳಗೆ MB ಹೋಗ್ತೈತಿ, ನಾವು ನೋಡ್ತಪ್ಪ ಅಂತ. ನಾವೇನಪ್ಪ ಎಷ್ಟು ಒಳ್ಳೆ ಸಿನಿಮಾ ಮಾಡ್ತಾನೆ, ಒಳ್ಳೆ ನಟಗಾರ ಇದೇನ ಪಾಪ, ಆತಗೋಸ್ಕರ ಒಂದು ಸಿನಿಮಾ ನೋಡಬೇಕು. ಅದು ಯಾವ ರೇಂಜಿಗೆ ಮಾಡ್ಯಾನ? ನಮ್ಮ ಹುಲಿ, ನಮ್ಮ ಕರ್ನಾಟಕದ ಹುಲಿ, ರಾಜ ಹುಲಿ ಐತಿ ಅದು. ಸೊ ಹಂಗಾಗಿ ಬಾಲಿವುಡ್ನೊಳಗೆ ಹಾಲಿವುಡ್ ರೇಂಜಿಗೆ ಏನೋ ಸಿನಿಮಾ ಮಾಡ್ಯಾನಂತೇಳಿ ಟ್ರೈಲರ್ ನೋಡೋಕೆ ಹೋಗಿವಿ. ಇದ್ರೊಳಗೆ ಬೇರೆನೇ ಇಟ್ಟನು ಕತೆ ಅದು ಏನಂಬದ ಪೂರ್ಣ ಹೇಳಿಲ್ಲ. ಅದೇ ಕುಯ್ಕು ಏನಿಲ್ಲ ಬೇರೆ. ಅದು ಇದು ಬೇಡ ಯಶ್ ಅವರೇ. ಇದು ನಿಮಗೆ ಕಳಂಕ ತರುವಂಥ ಸಿನಿಮಾ ಅಥವಾ ಕಳಂಕ ತರುವಂಥ ಸನ್ನಿವೇಶ ಬಂದ್ರೆ ಆ ಒಂದು ಸನ್ನಿವೇಶ ಅಷ್ಟೇ. ಆ ಪಿಕ್ಚರ್ದೊಳಗೆ ಸುಡುಗಾಡು ಏನೈತಿ ನಮ್ಗೆ ಗೊತ್ತಿಲ್ಲ. ಅದರೊಳಗೆ ಕತೆ ಇರ್ಬೋದು, ನೀವು ವಿಲನ್ ಆಗಿರ್ಬೋದು, ಅದರೊಳಗಡೆ ಬೇರೆದಾಗಿರ್ಬೋದು. ನೀವು ಯಶ್ ಅಭಿಮಾನಿಗಳಾಗಿದ್ದರೆ ನಿಮಗೆ ಬೇಜಾರಾಗ್ಬೋದು. ಅಲ್ಲ, ನನ್ನ ಸಂಪೂರ್ಣ ಅಭಿಪ್ರಾಯ ಇದು. ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸೋಕೆ ಸ್ವತಂತ್ರ ಐತಪ್ಪ. ಹಂಗಂತೇಳಿ ನೀವು ಆ ಸಿನಿಮಾ ನೋಡಿಲ್ಲ, ಈ ಸಿನಿಮಾ ನೋಡಿ, ನೀವು ರಾತ್ರಿ ಸಿನಿಮಾ ನೋಡ್ತಾರೆ, ಅದನ್ನು ತೋರಿಸ್ಬಿಡ್ರಿ ಹಂಗೆ ಡೈರೆಕ್ಟಾಗಿ. ಥಿಯೇಟ್ರ್ ಒಳಗೆ ಜನರನ್ನ ಕರ್ಕೊಂಬಂದು ನೋಡ್ರಿ ಅಂತ ಸಿನಿಮಾ ಬಿಲ್ಡಪ್ ಕೊಡೋಕೆ ಹೋಗ್ಬೇಡ್ರಿ. ನೀನೇನು ನೋಡಿಲ್ಲನೋ, ನೀನು ಭಾರಿ ದೊಡ್ಡ ಸಾಚೇನೋ. ಹೌದಪ್ಪ, ಯಾರ ಸಾಚ ಇಲ್ಲ ಅಂತೇಳಿ ಎಲ್ಲರಿಗೆ ತೋರಿಸ್ಕೊಂಡು ಬರೋಕ್ಕಾಗ್ತೈತೆ ಏನೋ ಮಾಡಿದ್ದೆಲ್ಲ? ಅಥವಾ ಸಾಚ ಇದೀನಿ ಅಂತೇಳಿ ಎಲ್ಲರಿಗೆ ಹಿಂಗೆ ಸಾಚ ಇದು ನೋಡ್ರಿ ಇದು ನಾನು ಮಾಡಿದ್ದೆ ಅಂತ ಹೇಳಕ್ಕೆ ಬರ್ತೈತೇನ? ಅದಲ್ಲದು ಹುಚ್ಚುಚ್ಚಾಕರಿ. ಎಂಥ ಒಳ್ಳೆ ನಟ, ಅದ್ಭುತವಾಗಿರುವಂಥ ನಟ, ನಮ್ಮ ಕನ್ನಡದ ಪ್ರತಿಭೆ ಅದು. ಅಂಥ ಪ್ರತಿಭೆ, ಮತ್ತೊಂದು ಪ್ರತಿಭೆ. ಈಗ ಇದು ತೆಲುಗು ಇಂಡಸ್ಟ್ರಿ, ಎಲ್ಲರೂ ಕನ್ನಡದಿಂದ ತೆಲುಗಿಗೆ ಹೋದರೆ ಇದು ಒಂದೇ ಸರಿ ಹಿಂದಿ ಬಾಲಿವುಡ್ ಹಾಲಿವುಡ್ ರೇಂಜಿಗೆ ಹೊಂಟ್ಬಿಟ್ಟ ನಮ್ಮ ಯಶ್. ಅಂದ ಬಳಿಕ ನಾವು ಹೇಳ್ತೀವಿ, ನಾವು ಯಶ್ ಅಭಿಮಾನಿ ಇದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಅದು ಮಾಡಿದ್ದೆಲ್ಲ ಸರಿ ಅಂತ ಹೆಂಗಂತೀರಿ ನೀವು? ಹೌದಪ್ಪ, ಇದೇ ಹಿಂದೆ ನಮ್ಮ ಉಪೇಂದ್ರ ಸರ್ ಅವರು ಮಾಡಿರುವಂಥ ಸಿನಿಮಾದಲ್ಲಿ ಅದು ಯಾವುದೋ ಬಂಗಾರದಿಂದ ಗೊಂಬೆ ಮಾಡಿದಂಥ ಒಂದು ಹಾಡು ಐತಲ್ಲ, ಬಂಗಾರದಿಂದ ಗೊಂಬೆ ಅದು ಸಾಹಿತ್ಯನೂ ಗೊತ್ತಿಲ್ಲ, ಸುಡುಗಾಡು ನಮಗೇನೂ ಗೊತ್ತಿಲ್ಲ, ಒಟ್ಟು ಸಿನಿಮಾ ನೋಡ್ತಿರ್ತೀವಿ. ಅದು ಒಂದಿಷ್ಟು ಈ ರೀತಿಯಾಗಿ ಮಾಡ್ಯಾರ ಅಂತೇಳಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ಬಿಡ್ತದ. ರಚಿತಾರಾಮ್ ಅವ್ರಿಗೆ ಹುಚ್ಚ ವೆಂಕಟ್ ಅವರು ಭಾಳ ಕೀಳಾಗಿ ಮಾತನಾಡಿಬಿಟ್ರು. ಸೊ ಹಂಗೆ ಪಿಕ್ಚರ್ ನೋಡುವಂಥ ನಾನು ಕನ್ನಡ ಪ್ರೇಕ್ಷಕ ಇದ್ದೀನಪ್ಪ. ಅಂದ ಬಳಿಕ ನಾನು ಹೇಳ್ತೀನಿ ಒಪಿನಿಯನ್, ಇದು ಸರಿ ಇಲ್ಲ. ಇದು ಸರಿ ಇಲ್ಲದಾಗಿರುವಂಥ ಒಂದು ಒಪಿನಿಯನ್ ಅಂದು ಸರ್ವೋಚ್ಚ. ನಾವು ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ ನಾನು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಂಡು ನಾನು ಹೇಳೋದು ಇಷ್ಟೇ, ಇದು ಸರಿಯಲ್ಲ. ಇದು ಟಾಕ್ಸಿಕ್ ಟ್ರೈಲರ ಅಥವಾ ಬೇರೆ ಏನಾ? ಯಶ್, ಇದು ನಿಮಗೆ ಬೇಡ ಅಂತ ಹೇಳ್ತಕ್ಕಂಥ ವಿಷಯವನ್ನು ಮಾತ್ರ ಹೇಳ್ತಿದ್ದೀನಿ. ಯಾಕಪ್ಪ ಅಂದರೆ ಇಂಥ ಒಳ್ಳೆಯ ಕನ್ನಡ ಅಭಿಮಾನಿಯಾಗಿ ಅಥವಾ ಕನ್ನಡದ ನಟನಾಗಿ ಇಂಥ ಸಿನಿಮಾಗಳು ಬೇಡ. ನಾವೇನು ತೊರಗ್ರಲ್ಲ, ಯಾವ ಸಿನಿಮಾ ಹೆಂಗಿರುತ್ತೆ ಅನ್ನೋದು ಗೊತ್ತೈತಿ ನಮಗೆಲ್ಲ. ನಾವು ಪೂರಾ ತೊರಗು ಸೊಳ ಮಕ್ಕಳೇನಲ್ಲ. ಎಲ್ಲರಿಗೆ ನಮ್ಗೆ ಆಲೋಚನೆಗಳಿದಾವೆ, ನಮಗೂ ವಿಚಾರಗಳಿದ್ದಾವೆ, ನಮಗೂ ಮಾತಾಡೋಕ್ಕೆ ಬರ್ತೈತಿ. ಹಳ್ಳಿ ಭಾಷೆ ಒಳಗೂ ಮಾತಾಡೋಕ್ಕೆ ಬರ್ತೈತಿ, ಗ್ರಾಂಥಿಕ ಭಾಷೆ ಒಳಗೂ ಮಾತಾಡೋಕ್ಕೆ ಬರ್ತೈತಿ, ಸಿನಿಮಾ ಸ್ಟೈಲನ್ನು ಮಾತಾಡೋಕ್ಕೆ ಬರ್ತೈತಿ. ನಿಮ್ಗೆ ಅಷ್ಟೊಂದು ನನಗೆ ಸಿನಿಮಾದ ಬಗ್ಗೆ ನಿನಗೇನು ಗೆಣಸು ಗೊತ್ತೈತೆ ಅನ್ನಂಗಿತ್ತಪ್ಪ ಅಂದ್ರೆ ಹೋಗಿ ಆಟವಾದಿ 74 ಅಂತೇಳಿ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿರಿ. ಅಲ್ಲಿ ನಾನೊಂದಷ್ಟು ಶಾರ್ಟ್ ಫಿಲಮ್ ಮಾಡೀನಿ, ಒಂದಷ್ಟು ಹಾಡುಗಳನ್ನು ಬರ್ದೀನಿ. ನಾವು ಅದನ್ನ ಪುರಾಣ ಯಾಕೆ ಕೇಳ್ಕೊಂಡು ಕುಂದಿರ್ಬೇಕಂತ ನೇರವಾಗಿ ಮಾತಾಡ್ತೀವಿ. ನಿಮಗೆ ಟಕ್ಕರ್ ಕೊಡೋರಿಗೆ ಹೇಳ್ತಾ ಇರೋದು ನಾನು. ನೀನು ದೊಡ್ಡ ಸಾಚ ಅನ್ನೋರಿಗೆ. ನಾವು ಸಿನಿಮಾ ರಂಗದಲ್ಲೇ ಬರಬೇಕಂತ ಆಸೆ ಪಟ್ಟವರು, ಬಟ್ ಅಲ್ಲೊಂದು ಕಾಲಾಂತರಗಳಿಂದ ಅಥವಾ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅಥವಾ ನಮ್ಮ ಗುರಿ ನಮಗೈತೆ, ನಿಮ್ಮ ಗುರಿ ನಿಮಗಿರ್ತೈತೆ. ಬಟ್ ನೀವು ಏನಾರ ಮಾತಾಡ್ರಿ. ನಮ್ಮ ವಿಷಯಗಳು ಇಷ್ಟೇ. ಏನಪ್ಪ ಅಂತಂದ್ರೆ,
ಸಿನಿಮಾ ಸರಿ ಇಲ್ಲ ಅಥವಾ ಟ್ರೈಲರ್ ಸರಿ ಇಲ್ಲ ಅಂತಕ್ಕಂಥಷ್ಟೇ ನನ್ನ ಭಾವನೆ. ಯಾವ 100 ಮಂದಿ 100 ಮಾತಾಡಿಕ್ರೆ ನಾನು ತಲೆ ಕೆಡಿಸೋಕೆ ಹೋಗಲ್ಲ. ಯಾವೊಂದು ಮೂಲಜ್ ನನಗೆ ಏನಾಗಬೇಕಾಗೈತಿ, ಯಾವನೇನು ನನಗೆ ಸಿನಿಮಾ ನೋಡೋಕೆ ರೊಕ್ಕ ಕೊಟ್ಟಿಲ್ಲ, ನೀನು ಹಿಂಗೆ ಹೇಳ್ಬೇಡ ಅಂತೇಳಿ. ಯಾವೊಂದು ಸಿನಿಮಾ ನೋಡೋಕೆ ರೊಕ್ಕ ಕೊಟ್ಟಿಲ್ಲ, ನಾನು ನೋಡಬೇಕು. ಟಾಕ್ಸಿಕ್ ಅನ್ನೋವಂಥ ಸಿನಿಮಾ ಈ ರೀತಿಯಾಗಿ ಇರಬಾರ್ದು. ನಾನು ನೋಡೋ ಪ್ರೇಕ್ಷಕ ಇದ್ದೀನಿ. ಸೊ ಹಾಗೆ ಅದ್ರ ಬಗ್ಗೆ ಹೇಳಕತ್ತೀನಿ. ಈ ಥರದ ಸನ್ನಿವೇಶಗಳು ಬೇಡ. ಏನದು ಸೌಂಡ್ ಮಾಡೋದು, ಏನದು ನೀವು ಸೌಂಡ್ ಏನು, ಆ ಸೌಂಡ್ ಏನೇನು ಲಿಂಕ್ ಆಗುತ್ತೆ ಅಂತೇಳಿ ಎಲ್ಲೆಲ್ಲಿಗೆ ಇಟ್ಟರೆ ಅದನ್ನ ತಗೊಂಬಂದು ಆ ಕೆಬ್ಬಣಗಳಿಗೆ ಅಳ್ಳಾಡಿಸ್ತೀರಿ. ಆ ಕೆಬ್ಬಣಗಳು ಅಳ್ಳಾಡಿದ್ದು ನೋಡಿ ಅಲ್ಲಿ ಏನು ಅಳ್ಳಾಡಕತ್ತೈತಿ ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅಲ್ಲಿ ಸೌಂಡ್ ಬಂದಿದ್ದು ನೋಡಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಬಾಂಬ್ ಬುಡುಗಂತ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆಗಿದ್ದು ಬಾಂಬ್ ಯಾವ ರೇಂಜಿಗೆ, ಅದಲ್ಲಿ ಹೆಂಗೆ ಬ್ಲಾಸ್ಟ್ ಆಗಿರ್ಬೋದು, ಇದು ಹೆಂಗೆ ಬ್ಲಾಸ್ಟ್ ಆಗಿದ್ದೈತಿ ಇಲ್ಲಿ. ಅಬ್ಬಾ ಪೂರ ತೊರಗರು ಮಾಡಿಬಿಟ್ರಿ ನೀವು. ನಮ್ಮನ್ನು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಕಲ್ಪನೆ ಹೆಂಗೆ ತೋರ್ಸಕಚ್ಚಿ ನೋಡು. ಕೆಬ್ಬಣದೊಳಗೆ ಮುಂದಿಂದು ಹೇಳ್ಬಾರ್ದು, ಅದು ಕೂಡ ತಪ್ಪಾಗ್ತೈತಿ. ಅದಕ್ಕೋಸ್ಕರ ತಿದ್ದುಕೋರಿ ಯಶ್ ಅವರೇ. ಈ ರೀತಿಯಾಗಿರೋ ಒಂದು ಸನ್ನಿವೇಶ ಮಾಡಿ ನೀವು ಅದರಲ್ಲಿ ಡಬಲ್ ರೋಲ್ ಮಾಡಿರೋ, ತ್ರಿಬಲ್ ರೋಲ್ ಮಾಡಿರೋ, ಇದು ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಂದು ಕ್ಯಾರೆಕ್ಟರ್ ಇರ್ಬೋದು, ಸುಡುಗಾಡು 100 ಕ್ಯಾರೆಕ್ಟರ್ ಇರ್ಬೋದು, ನಾವು ಅದನ್ನ ತಲೆ ಕೆಡಿಸೋಕೆ ಹೋಗಲ್ಲ. ಬಟ್ ಏನಪ್ಪ ಅಂದ್ರೆ ನಿಮ್ಮ ಒಳ್ಳೆ ಹೆಸರೈತಿ ಕರ್ನಾಟಕದೊಳಗೆ. ಭಾಳ ಅಂದ್ರೆ ಭಾಳ ಒಳ್ಳೆಯ ಹೆಸರೈತಿ. ಬಹು ಬೇಗನೆ ಬೆಳೆದಿರುವಂಥ ಪ್ರತಿಭೆ ಅಂದ್ರೆ ನೀವೇ. ಅದು ಒಂದೇ ಸಾರಿಗೆ KGF ಎನ್ನುವಂಥ ಸಿನಿಮಾದ ಮುಖಾಂತರ ದೊಡ್ಡ ಹೆಸರನ್ನು ಪಡೆದಿರುವಂಥ ಅಭೂತಪೂರ್ವವಾದಂಥ ಕನ್ನಡದ ಪ್ರತಿಭೆ ನೀವು. ನಿಮ್ಮಂಥ ಪ್ರತಿಭೆಗಳು ಈ ಥರದ ಸನ್ನಿವೇಶಗಳು ಸಿನಿಮಾಗಳು ಬೇಡ. ಅವರು ಬಾಲಿವುಡ್ನವ್ರು ಹಾಲಿವುಡ್ನವ್ರೇನು ರೊಕ್ಕ ಕೊಡ್ತಾರೆ ಅಂದ ಮಾತ್ರಕ್ಕೆ ಅವ್ರು ಹೇಳಿದಲ್ಲಿ ಯಾಕೆ ಕೇಳ್ಕೊಂಡು ಕುಂದಿರ್ತೀರಿ. ನಾ ಇಂಥ ಸಿನಿಮಾಗಳು ಮಾಡಲ್ಲ, ಇಂಥ ಸನ್ನಿವೇಶದಲ್ಲಿ ನಾನು ಪಾತ್ರ ಮಾಡಲ್ಲ, ನನಗಿದು ಸೂಟ್ ಆಗಲ್ಲ ಅಂತ ಹೇಳ್ಬೇಕು. ನೀವು ದೊಡ್ಡ ಹೀರೋ ಇದ್ದೀರಿ ಅಂದಮೇಲೆ ಅದಷ್ಟು ಹೇಳೋಕ್ಕಾಗಲ್ಲ. ನೀವೇನು ಹೇಳಿದ್ರಿ ಇಂಟರ್ವ್ಯೂ ಒಳಗಡೆ, ನೀವು ಸಂದರ್ಶನ ವೀಕೆಂಡ್ ವಿತ್ ರಮೇಶದಲ್ಲಿ ಮಾಡಿರುವಂಥ ಸನ್ನಿವೇಶದಲ್ಲಿ ಏನು ಹೇಳಿದಿರಿ ನೀವು? ನನ್ನ ತಂದೆ ತಾಯಿಗೆ ಕೆಟ್ಟ ಹೆಸರು ಬರುವಂಥ ಸಿನಿಮಾನ ಮಾಡೋಂಗಿಲ್ಲ ಅಥವಾ ಅಶ್ಲೀಲವಾಗಿರುವಂಥ ಒಂದು ಸಿನಿಮಾ ಸನ್ನಿವೇಶವನ್ನು ಮಾಡೋಂಗಿಲ್ಲ ಅಂತ ಹೇಳಿದಿರಿ ನೀವು. ಅದನ್ನು ಮಾಡಬಾರ್ದಾಗಿತ್ತು ಅನ್ನೋದಷ್ಟೇ ನನ್ನ ವಾದ. ನಿಮ್ಮ ಮಾತಿನಂತೆ ನೀವು ಕೊಟ್ಟಿರುವಂತೆ ನಿಮಗಿಲ್ಲಿರುವಂಥ ಭಾವನೆಗಳ ಮುಖಾಂತರ ಹೇಳ್ತಿರೋದು ನಾನು. ಆ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು. ಕೆಲವೊಬ್ರು ಹೇಳ್ತಿರ್ತಾರೆ, ಬೇರೆ ಸಿನಿಮಾದರಲ್ಲೂ ಬಾಯಿ ತೆರ್ಕೊಂಡು ನೋಡ್ತಿರ್ತೀರಿ ಈ ಸಿನಿಮಾ. ಹಂಗಂತಲ್ಲ. ಕನ್ನಡದ ಸಿನಿಮಾ, ಕನ್ನಡದ ಪ್ರೇಕ್ಷಕನಾಗಿ ಕನ್ನಡದ ನಟನೆಗೆ ಸಲಹೆಯನ್ನು ಹೇಳುವಂಥ ಹಕ್ಕಿದೆ ಅಥವಾ ಅಭಿಪ್ರಾಯವನ್ನು ಅಭಿವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯವಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ನಾವು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಆ ಸಿನಿಮಾದಲ್ಲಿ ಬೇರೆ 100 ಇರ್ಬೋದು. ಬಟ್ ಆದರೆ ಹೇಳ್ತಿರೋದೇನು ವಿಷಯ ಇಷ್ಟೇ, ಈ ಥರದ ಸನ್ನಿವೇಶಗಳು ಬೇಡ. ಮಕ್ಕಳೆಲ್ಲ ಸಿನಿಮಾ ನೋಡ್ತಾರೆ, ಕುಟುಂಬದ ಜೊತೆಗೆ ಬರ್ತಾರೆ, ಅಕ್ಕ ತಂಗಿಯರ ಜೊತೆಗೆ ಬಂದಿರ್ತಾರೆ, ತಾಯಿ ತಮ್ಮನ ಜೊತೆಗೆ ಬಂದಿರ್ತಾರೆ, ಅಥವಾ ನೂರಾರು ರೀತಿಯ ಗೆಳತಿಯರ ಜೊತೆಗೆ ಬಂದಿರ್ತಾರೆ. ಸೊ ಇದು ಮಾತ್ರ ಫುಲ್ಲು ಹಾಟಾಗಿ ತೋರಿಸಿದಿರಿ. ಇದು ಬೇಡ, ಇದು ಒಳ್ಳೆಯದಲ್ಲ. ಅಥವಾ ಸಿನಿಮಾದಲ್ಲಿ ಅದನ್ನು ನೋಡಿ ನೆಕ್ಸ್ಟ್ ಏನು ಕಟ್ ಮಾಡ್ಕೋತಿರೋ ಅಥವಾ ಏನು ಮಾಡ್ಕೋತಿರೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸಿನಪ್ಪ. ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸ್ರಿ, ಕಮೆಂಟ್ ಒಳಗಡೆ ಹಾಕ್ರಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ವಿಚಾರ ಮಾಡಿರಿ. ಅಭಿಮಾನಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೆಲ್ಲ ಸರಿ ಅನ್ಬಾರ್ದು. ಈಗ ನಾನು ಯಾರಿಗೋ ಬೇಕನ್ನೋ ಅಂತ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದೆಲ್ಲ ಸರಿಯಲ್ಲ, ನಾನು ಮಾಡಿದ್ದೆಲ್ಲ ಸರಿಯಲ್ಲ. ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸಿನಿ ಅಷ್ಟೇ, ಅದ್ರ ಬಿಟ್ಟು ಏನಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಕ್ಸಿಕ್ ಒಂದು ಒಳ್ಳೆ ರೆಸ್ಪಾನ್ಸ್ ಪಡೆದಿದೆ. 5-6 ಕೋಟಿ ಒಂದೇ ದಿನದಲ್ಲಿ ವೀಕ್ಷಣೆ ಪಡೆದಿದೆ. ಅದ್ರ ಬಗ್ಗೆ ಬೇರೆ ಪ್ರಶ್ನೆ. ಬಟ್ ಈ ರೀತಿಯಾಗಿ ಟ್ರೈಲರ್ ಇರಬಾರ್ದಿತ್ತು ಅಂತಕ್ಕಂಥದ್ದಷ್ಟೇ ನನ್ನ ಭಾವನೆ. ಸೊ ಹಾಗಾಗಿ ನೋಡಿ, ಕನ್ನಡದ ಸಿನಿಮಾಗಳು ಇಷ್ಟು ವೀಕ್ಷಣೆಯನ್ನು ಪಡ್ಕೊಂಡಿಲ್ಲ. ಯಾವಾಗಲೂ ಒಳ್ಳೆ ವೀಕ್ಷಣೆಯನ್ನು ಪಡ್ಕೊಂಡಿದೆ. ಮುಂದೇನು ಮಾಡುತ್ತೋ ನೋಡೋಣ. ಅದರಲ್ಲಿ ಸಿನಿಮಾದಲ್ಲಿ ಇರೋದು ನಿಜವಾ ಅಥವಾ ಸುಳ್ಳ, ಆ ಸನ್ನಿವೇಶವಂತೂ ನಿಜ, ಅದಂಟು ಟ್ರೈ ಮಾಡಿರ್ತಾರೆ. ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಿಲ್ಲ. ಸೊ ನೋಡೋಣ ಮುಂದಿನ ದಿನಮಾನಗಳ ಸಿನಿಮಾ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಧನ್ಯವಾದಗಳು.